ಡಿಯರ್ ವಿಎಲ್ಇಸ್, ಇಂದು ನಾವು ಡಿಜಿಟಲ್ ಸೇವಾ ಪೋರ್ಟಲ್ ಮೂಲಕ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಹೇಗೆ ಫೈಲ್ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮೊದಲು www.digitalseva.csc.gov.in ಗೆ ಲಾಗಿನ್ ಮಾಡಿ. ಲಾಗಿನ್ ಆದ ನಂತರ ಟ್ಯಾಕ್ಸ್ ಪೇಮೆಂಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಟ್ಯಾಕ್ಸ್ ಜೀನಿಯಸ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಲಾಗಿನ್ ಪುಟಕ್ಕೆ ತಲುಪುತ್ತೀರಿ. ಇಲ್ಲಿ ನಿಮ್ಮ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಮತ್ತು ಕ್ಯಾಪ್ಚಾ ನಮೂದಿಸಿ ಸೈನ್ ಇನ್ ಮಾಡಬೇಕು. ಈ ಫಾರ್ಮ್ ನಲ್ಲಿ ನೀವು ಅರ್ಜಿದಾರರ ಎಲ್ಲಾ ವಿವರಗಳನ್ನು ತಪಾಸಣೆಯೊಂದಿಗೆ ಭರ್ತಿ ಮಾಡಬೇಕು ಮತ್ತು ವಿಎಲ್ಇಯ ಮೊಬೈಲ್ ನಂಬರ್ ಅನ್ನು ಅಪ್ಡೇಟ್ ಮಾಡಲು ನಮೂದಿಸಬೇಕು. ಯಾವುದೇ ಸಹಾಯ ಅಥವಾ ಅನುಮಾನವಿದ್ದರೆ ವಿಎಲ್ಇ ಹೆಲ್ಪ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಲಭ್ಯವಿರುವ ಟ್ರೈನಿಂಗ್ ಮೆಟೀರಿಯಲ್ ಅಥವಾ ಮಾರ್ಕೆಟಿಂಗ್ ಮೆಟೀರಿಯಲ್ ನ ಸಹಾಯ ಪಡೆಯಬಹುದು. ಈಗ ಟ್ರಾನ್ಸಾಕ್ಷನ್ ಹೇಗೆ ಮಾಡುವುದು ನೋಡಿ. ಇಲ್ಲಿ ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಬೇಕು. ಉದಾಹರಣೆಗೆ ಹೆಸರು, ತಂದೆಯ ಹೆಸರು, ವಿಳಾಸ, ಪಿನ್ ಕೋಡ್, ಪ್ಯಾನ್ ನಂಬರ್, ಜನ್ಮ ದಿನಾಂಕ, ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ. ಅರ್ಜಿದಾರನು ಸ್ಯಾಲರಿಡ್ ಅಥವಾ ಪೆನ್ಷನರ್ ಆದರೆ ಸ್ಯಾಲರಿಡ್ ಆಯ್ಕೆ ಮಾಡಿ. ಅವರು ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸ್ ಪರ್ಸನ್ ಆಗಿದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಆಯ್ಕೆ ಮಾಡಿ. ನಂತರ ರಾಜ್ಯ ಮತ್ತು ಅಸೆಸ್ಮೆಂಟ್ ಇಯರ್ ಆಯ್ಕೆ ಮಾಡಿ. ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ರಿಪೋರ್ಟ್ಗಳನ್ನು ಟ್ಯಾಕ್ಸ್ ಜೀನಿಯಸ್ ಸೆಲ್ಫ್ ಎಂಪ್ಲಾಯ್ಡ್ ವ್ಯಕ್ತಿಗಳಿಗೆ ಉಚಿತವಾಗಿ ಒದಗಿಸುತ್ತದೆ. ನಿಮಗೆ ಬ್ಯಾಲೆನ್ಸ್ ಶೀಟ್ ಬೇಕಾದರೆ ಎಸ್ ಆಯ್ಕೆ ಮಾಡಿ. ಒಂದು ವೇಳೆ ನೀವು ಕೇವಲ ಟಿಡಿಎಸ್ ರೀಫಂಡ್ಗಾಗಿ ಫೈಲ್ ಮಾಡುತ್ತಿದ್ದರೆ ನೋ ಆಯ್ಕೆ ಮಾಡಿ. ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಬೇಕಾಗಿತ್ತು, ಆದ್ದರಿಂದ ನಾವು ಎಸ್ ಆಯ್ಕೆ ಮಾಡಿದ್ದೇವೆ. ಈಗ ವಿಎಲ್ಇಯ ಮೊಬೈಲ್ ನಂಬರ್, ಅರ್ಜಿದಾರರ ಆಧಾರ್ ವಿವರಗಳು ಮತ್ತು ಬ್ಯಾಂಕ್ ವಿವರಗಳನ್ನು ನಮೂದಿಸಿ. ನಂತರ ಐಟಿಡಿ ಪೋರ್ಟಲ್ ಪಾಸ್ವರ್ಡ್ ನಮೂದಿಸಿ. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲದಿದ್ದರೆ ರಿಜಿಸ್ಟರ್ ಅಥವಾ ರೀಸೆಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಈ ನಂತರ ಟರ್ನ್ ಓವರ್ ಆಯ್ಕೆ ಬರುತ್ತದೆ. ನಿಮ್ಮ ಟರ್ನ್ ಓವರ್ 20 ಲಕ್ಷಕ್ಕಿಂತ ಕಡಿಮೆ ಅಥವಾ ಹೆಚ್ಚು ಇದ್ದರೆ ಅದರ ಪ್ರಕಾರವೇ ಬೆಲೆ ತೋರಿಸಲಾಗುತ್ತದೆ. ಸ್ಯಾಲರಿ ಇಲ್ಲದಿದ್ದರೆ 0 ನಮೂದಿಸಿ. ಉದಾಹರಣೆಗೆ 7 ಲಕ್ಷದ ಒಳಗೆ ಟ್ಯಾಕ್ಸ್ ಇಲ್ಲ, ನಾವು ಇಲ್ಲಿ 5,80,000 ನಮೂದಿಸುತ್ತೇವೆ. ಯಾವುದಾದರೂ ಅಡಿಷನಲ್ ಇನ್ಕಮ್ ಇದ್ದರೆ ಅದನ್ನು ಅಡಿಷನಲ್ ಇನ್ಕಮ್ ಸೆಕ್ಷನ್ ನಲ್ಲಿ ನಮೂದಿಸಿ. ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಬಿಸ್ನೆಸ್ ನೇಮ್ ನಮೂದಿಸಿ. ಅವರು ಸ್ಯಾಲರಿಡ್ ಆಗಿದ್ದರೆ ಫಾರ್ಮ್ 16 ಅಪ್ಲೋಡ್ ಮಾಡುವುದು ಕಡ್ಡಾಯ. ಸೆಲ್ಫ್ ಎಂಪ್ಲಾಯ್ಡ್ ವ್ಯಕ್ತಿಗಳಿಗೆ ಇದು ಕಡ್ಡಾಯವಲ್ಲ. ಇಲ್ಲಿ ವಿಎಲ್ಇಗೆ ಎಷ್ಟು ಕಮಿಷನ್ ಸಿಗುತ್ತದೆ ಎಂಬ ಮಾಹಿತಿ ತೋರಿಸಲಾಗುತ್ತದೆ. ಒಂದು ಟ್ರಾನ್ಸಾಕ್ಷನ್ ಮೇಲೆ ವಿಎಲ್ಇಗೆ 40% ಕಮಿಷನ್ ಸಿಗುತ್ತದೆ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಸಿಎಸ್ಸಿ ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೀರಿ. ಅಲ್ಲಿ ಸಿಎಸ್ಸಿ ಪಾಸ್ವರ್ಡ್ ಮತ್ತು ವ್ಯಾಲೆಟ್ ಪಿನ್ ನಮೂದಿಸಿ. ನಂತರ ಸೆಂಡ್ ಎನಿವೇ ಕ್ಲಿಕ್ ಮಾಡಿದರೆ ರಸೀದಿ ಲಭ್ಯವಾಗುತ್ತದೆ. ಈ ರೀತಿಯಾಗಿ ನೀವು ಟ್ಯಾಕ್ಸ್ ಜೀನಿಯಸ್ ಮೂಲಕ ಸುಲಭವಾಗಿ ಐಟಿಆರ್ ಫೈಲ್ ಮಾಡಬಹುದು. ಯಾವುದೇ ಅನುಮಾನವಿದ್ದರೆ ಟ್ಯಾಕ್ಸ್ ಜೀನಿಯಸ್ಗೆ ಕರೆ ಮಾಡಿ. ಧನ್ಯವಾದಗಳು.